Good morning, students. Already you have learnt about Chandragupta Maurya and his achievements, the early life of Chandragupta Maurya and his achievements. In this period, we will study another one greatest ruler of this dynasty, Ashoka. Note this point, students. Very important question. Ashoka the Great. Ashoka Mahashaya. Very important question for 10 marks. ಸ್ಟೂಡೆಂಟ್ ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೇನೆ, ಈ ಕ್ವಶನ್ ಅಶೋಕ ವೆರಿ ಇಂಪಾರ್ಟೆಂಟ್ ಕೊಡ್ತಾರೆ ಎಕ್ಸಾಮಿಗೆ. ಅಶೋಕ ದ ಗ್ರೇಟ್ 273 to 232 BCE. Who is Ashoka? Ashoka was the greatest ruler of the Mauryas and one of the renowned ruler of the world. He is mentioned in his edict as Devanampriya and Priyadarshi. They indicate his great personality. And he came to power in 273 BCE, but his coronation was celebrated in 269 BCE. The history from 273 to 269 BCE is not clear. Historians believe that during this period there was a struggle for succession between Ashoka and his 100 brothers. ಅಂದರೆ ಅಶೋಕನ ಬಗ್ಗೆ ನಾವಿಲ್ಲಿ ತಿಳ್ಕೊಂಡಾಗ ಮೌರ್ಯ ಸಾಮ್ರಾಟರಲ್ಲಿ ಚಂದ್ರಗುಪ್ತನನ್ನು ಬಿಟ್ಟರೆ ನಂತರದ ಅತ್ಯಂತ ಪ್ರಸಿದ್ಧನಾದ ದೊರೆ ಅಂತ ಹೇಳಿದರೆ ಅಶೋಕ ಚಕ್ರವರ್ತಿ. ಅಶೋಕ ಚಕ್ರವರ್ತಿಯ ಒಂದು ಆಳ್ವಿಕೆಯ ಕಾಲ ಅಂದರೆ ಅವನ ಒಂದು ಶಾಸನದಲ್ಲಿ ಅವನ ಏನಂತ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಿದರೆ, ಈಸ್ ಮೆನ್ಷನ್ಡ್ ಇನ್ ಇಸ್ ಎಡಿಕ್ಟ್ಸ್ ಆ್ಯಸ್ ದೇವನಾಂಪ್ರಿಯ ಪ್ರಿಯದರ್ಶಿ. ಅಂದರೆ ಅವನು ತನ್ನ ಶಾಸನದಲ್ಲಿ ತನ್ನನ್ನು ದೇವನಾಂಪ್ರಿಯ ಪ್ರಿಯದರ್ಶಿ ಎಂಬುದಾಗಿ ಹೆಸರಿಸಿಕೊಂಡಿದ್ದಾನೆ. ಇದು ಅವನ ಏನು ಸೂಚಿಸಿದಂತೆ ದೇ ಇಂಡಿಕೇಟ್ ಇಸ್ ಗ್ರೇಟ್ ಪರ್ಸನಾಲಿಟಿ, ಅವನ ಶ್ರೇಷ್ಠ ವ್ಯಕ್ತಿತ್ವವನ್ನು ರೂಪಿಸ್ತದೆ. ಅಂದರೆ ಇಲ್ಲಿ ಅಶೋಕ ಚಕ್ರವರ್ತಿ ಬಗ್ಗೆ ತಿಳ್ಕೊಂಡಾಗ ಹಿ ಕೇಮ್ ಟು ಪವರ್ ಇನ್ 273 BC. ಅವನು ಅಧಿಕಾರಕ್ಕೆ ಯಾವಾಗ ಬರ್ತಾನೆ ಅಂತ ಹೇಳಿದರೆ 273 BC. ಆದರೆ ಹಿಸ್ ಕೊರೋನೇಷನ್ ಸೆಲೆಬ್ರಿಟಿ 269. ಯಾಕೆ ಅಂದರೆ ಇಲ್ಲಿ ಒಂದು ದರ್ ಆರ್ ಡಿಫರ್ ಒಪಿನಿಯನ್ ಬಿಟ್ವೀನ್ ದ ಹಿಸ್ಟೋರಿಯನ್ಸ್. ಅಂದರೆ ಕೆಲವೊಂದು ಇತಿಹಾಸಗಾರರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಅಂದರೆ ಅವನು 273ಯಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ಅವನ ಪಟ್ಟಾಭಿಷೇಕವನ್ನು 269ನಲ್ಲಿ ಮಾಡಿದ್ದಾರೆ. ಯಾಕೆ ಅಷ್ಟು ಕಾಲ ಅಲ್ಲಿ ಒಂದು ಡಿಸ್ಟೆನ್ಸ್ ಇಟ್ಟಿದ್ದಾರೆ ಎನ್ನುವುದರ ಬಗ್ಗೆ ನಾವು ತಿಳ್ಕೊಂಡಾಗ ಕೆಲವೊಂದು ಇತಿಹಾಸಗಾರರು ಹೇಳುವ ಪ್ರಕಾರ ಇಟ್ ಈಸ್ ಬಿಲೀವ್ ದ್ಯಾಟ್ ಡ್ಯೂರಿಂಗ್ ದಿಸ್ ಪೀರಿಯಡ್ ದ ವಾಸ್ ಎ ಸ್ಟ್ರಗಲ್ ಫಾರ್ ಸಕ್ಸೆಷನ್ ಬಿಟ್ವೀನ್ ಅಶೋಕ ಆ್ಯಂಡ್ ಹಿಸ್ 100 ಬ್ರದರ್ಸ್. ಅಂದರೆ ಅಶೋಕ ಮತ್ತು ಅವನ 100 ಮಂದಿ ಸಹೋದರರ ಮಧ್ಯೆ ಅಧಿಕಾರಕ್ಕೋಸ್ಕರ ಅಥವಾ ಅಧಿಕಾರದ ಉತ್ತರಾಧಿಕಾರಕ್ಕೋಸ್ಕರ ಅಲ್ಲಿ ಹೋರಾಟ ನಡೆಯಿತು ಎನ್ನುವಂತಹ ಒಂದು ಪ್ರತೀತಿ ಕಂಡು ಬರ್ತದೆ. ಎನಿವೇ ಲೆಟ್ ಅಸ್ ನೌ ಸ್ಟಡಿ ದ Ashoka, the Kalinga War. Very important question. Kalinga War. Note this point, students. The Kalinga War year 261 BCE. I repeat, 261 BCE. Note this point, student. ಯಾಕೆ ಎರಡೆರಡು ಸಲ ಹೇಳಿದೆ ಅಂತ ಹೇಳಿದರೆ ಇದು ನಿಮಗೆ ಕ್ರೊನಾಲಾಜಿಕಲ್ ಆರ್ಡರಿಗೆ ಈ ಕ್ವೆಶ್ಚನನ್ನು ಕೊಡ್ತಾರೆ. ಕ್ರೊನಾಲಾಜಿಕಲ್ ಆರ್ಡರ್ಗೆ ಕಳಿಂಗ ವಾರ್ ಕೊಟ್ಟರೆ ಅದು ಮೊದಲನೇದಾಗಿ ಬರುವಂಥ ಇವೆಂಟ್ಸ್. ಅಂದರೆ ಇದು ಕ್ರಿಸ್ತ ಪೂರ್ವ BCE 261 BCE. During the reign of Ashoka, Kalinga was a powerful kingdom. Ashoka wanted to extend his imperialism over Kalinga, so he marched upon Kalinga. The fast battle was fought between them. Here the 13th Rock Edict gives us details about the conquest of Kalinga and its results. It tells that about 1 lakh soldiers were killed and 1.5 lakh were captured as prisoners of war. Ashoka was so filled with sorrow at the sight of bloodshed that this became his last war, as he decided not to wage wars in future. Ashoka changed his foreign policy. Instead of Digvijaya means military conquest, he adopted the policy of Dharma Vijaya means, which means winning the hearts of the people. Thus the war of Kalinga became a turning point in the life of Ashoka. Here he embraced Buddhism under the influence of Upagupta, a Buddhist science. ಅಂದರೆ ಅಶೋಕನ ಆಳ್ವಿಕೆ ಅಂದರೆ ಅಶೋಕ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಕಳಿಂಗ ಒಂದು ಅತ್ಯಂತ ಪ್ರಸಿದ್ಧವಾದಂಥ ಒಂದು ಸಾಮ್ರಾಜ್ಯವಾಗಿತ್ತು. ಅಶೋಕ ವಾಂಟೆಡ್ ಟು ಎಕ್ಸ್ಟೆಂಡ್ ಹಿಸ್ ಇಂಪೀರಿಯಲಿಸಮ್ ಓವರ್
ಕಳಿಂಗ ಅಂದರೆ ಅವನಿಗೆ ಅಶೋಕನಿಗೆ ಏನು ಬೇಕಿತ್ತಂತೆ, ಹಿ ವಾಂಟೆಡ್ ಟು ಎಸ್ಟಾಬ್ಲಿಷ್ ದಿ ಸುಪ್ರಮಸಿ ಓವರ್ ಕಳಿಂಗ, ಕಳಿಂಗದ ಮೇಲೆ ತನ್ನ ಸಾರ್ವಭೌಮತವನ್ನು ಸ್ಥಾಪಿಸಬೇಕಿತ್ತು. ಸೊ ಹಿ ಮಾರ್ಚ್ಡ್ ಅಪಾನ್ ಕಳಿಂಗ, ಹಿ ಇನ್ವೈಡೆಡ್ ಅಗೇನ್ಸ್ಟ್ ದ ಕಳಿಂಗದ ಮೇಲೆ ದಂಡೆತ್ತಿ ಹೋಗ್ತಾನೆ. ಯದಾ ದ ಫಾಸ್ಟ್ ಬ್ಯಾಟಲ್ ವಾಸ್ ಫಾಟ್ ಬಿಟ್ವೀನ್ ದೆಮ್, ಅವರುಗಳ ಮಧ್ಯೆ ಏನಾಗ್ತದೆ, ಕಳಿಂಗ ಮತ್ತು ಅಶೋಕನ ಮಧ್ಯೆ ಅತ್ಯಂತ ಭೀಕರವಾದ ಕದನ ಹೋರಾಟ ನಡೀತದೆ. ಇಲ್ಲಿ ಈ ಒಂದು ಕದನದಲ್ಲಿ ಸುಮಾರು 1,00,000 soldiers killed, 1.5 lakh people were prisoners and the many of them ಇಂಜರ್ಡ್. ಅಂದರೆ 1,00,000 ಜನರು ಸಾವನ್ನಪ್ಪಿದೆ, 1.5 ಲಕ್ಷ ಜನರು ಯುದ್ಧ ಕೈದಿಗಳಾಗಿ ಸಿಕ್ಕಿದ್ದಾರೆ. ಮಾತ್ರವಲ್ಲದೆ ದ ಮೆನಿ ಆಫ್ ದೆಮ್ ಇಂಜರ್ಡ್, ಅಂದರೆ ಹಲವಾರು ಮಂದಿ ಗಾಯಗೊಂಡಿದ್ದಾರೆ. ಇದನ್ನು ಕಂಡಂಥ ಅಶೋಕ ವಾಸ್ ಸೋ ಫಿಲ್ಡ್ ವಿತ್ ಸಾರೋ ಅಟ್ ದ ಸೈಟ್ ಆಫ್ ಬ್ಲಡ್ ಶೆಡ್ ದ್ಯಾಟ್ ದಿಸ್ ಬಿಕೇಮ್ ಇಸ್ ಲಾಸ್ಟ್ ವಾರ್ ಆ್ಯಸ್ ಇಟ್ ಡಿಸೈಡೆಡ್ ನಾಟ್ ಟು ವೇಜ್ ವಾರ್ಸ್ ಇನ್ ಫ್ಯೂಚರ್. ಅಂದರೆ ಅಲ್ಲಿ ರಣರಂಗದಲ್ಲಿ ಕಂಡಂತಹ ರಕ್ತಸಿಕ್ತವಾದಂತಹ ಒಂದು ದೃಶ್ಯವನ್ನು ಕಂಡಂಥ ಅಶೋಕನಿಗೆ ಇನ್ನು ಮುಂದೆ ತಾನು ಯುದ್ಧವನ್ನು ಮಾಡಿದ್ರೆ ಅವನ ಮನಸ್ಸು ತುಂಬ ಈ ಒಂದು ಯುದ್ಧದಿಂದ ಸಾವು ನೋವುಗಳು ಅಥವಾ ನಿರ್ಗತಿಕರಾದಂತಹ ಕುಟುಂಬ ಇವುಗಳನ್ನೆಲ್ಲ ಕಂಡಾಗ ಅಶೋಕನ ಮನಸ್ಸು ಏನಾಗ್ತದೆ, ಜನರಿಗೋಸ್ಕರ ಮಮ್ಮಲ ಮರುಗ್ತದೆ. ಅಂತಹ ಸಂದರ್ಭದಲ್ಲಿ ಸೊ ಹಿ ಡಿಸೈಡೆಡ್, ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಡಿಸೈಡ್ ನಾಟ್ ಟು ವೇಜ್ ವಾರ್ಸ್ ಇನ್ ಫ್ಯೂಚರ್, ಅಂದರೆ ಖಂಡಿತವಾಗ್ಲೂ ಇನ್ನು ಮುಂದೆ ಯುದ್ಧ ಖಂಡಿತ ಕೈಗೊಳ್ಳುವುದಿಲ್ಲ ಅಂಥೇಳಿ ಏನು ಮಾಡ್ತಾನೆ, ಹಿ ಚೇಂಜ್ ದಿಸ್ ಫಾರಿನ್ ಪಾಲಿಸಿ, ಅಂದರೆ ತನ್ನ ವಿದೇಶಾಂಗ ನೀತಿಯನ್ನೇ ಬದಲಾವಣೆ ಮಾಡ್ತಾನೆ. ಇನ್ಸ್ಟೆಡ್ ಆಫ್ ದಿಗ್ವಿಜಯ ಹಿ ಅಡಾಪ್ಟೆಡ್ ದ ಪಾಲಿಸಿ ಆಫ್ ಧರ್ಮ ವಿಜಯ, ಅಂದರೆ ದಿಗ್ವಿಜಯ ಅಂತ ಹೇಳಿದ್ರೆ ದಂಡೆತ್ತಿ ಹೋಗಿ ಜಯ ಗಳಿಸೋದು, ಅದರ ಬದಲಾಗಿ ಧರ್ಮ ವಿಜಯವನ್ನು ಅವನೇನು ಮಾಡ್ತಾನೆ, ಅಡಾಪ್ಟ್ ಮಾಡಿಕೊಳ್ತಾನೆ. ಆ್ಯಂಡ್ ದಸ್ ದ ವಾರ್ ಆಫ್ ಕಳಿಂಗ, ಕೇಳ್ತಾರೆ ಕ್ವಶನ್ ವೆರಿ ಇಂಪಾರ್ಟೆಂಟ್, ದಸ್ ದ ವಾರ್ ಆಫ್ ಕಳಿಂಗ ಬಿಕೇಮ್ ಅ ಟರ್ನಿಂಗ್ ಪಾಯಿಂಟ್ ಇನ್ ಲೈಫ್ ಆಫ್ ಅಶೋಕ. He embraced Buddhism under the influence of Upagupta Buddhist science. ಅಂದರೆ ಇದರಿಂದ ಈ ಕಳಿಂಗ ಯುದ್ಧ ಏನು ಮಾಡಿತು, ಅವನ ಜೀವನದ ದಿಕ್ಕನ್ನು ಬದಲಾಯಿಸಿದಂಥ, ಇದು 2 ಮಾರ್ಕ್ಗೆ ಕೇಳ್ತಾರೆ, ಅವನ ಜೀವನದ ದಿಕ್ಕನ್ನು ಬದಲಾಯಿಸಿದಂತಹ ಒಂದು ಪ್ರಮುಖವಾದ ಕದನ ಈ ಕಳಿಂಗ ಕದನವಾಗಿತ್ತು. ಅಲ್ಲಿಂದೀಚೆಗೆ ಎಂಬ್ರಾಸ್ಡ್ ಬುದ್ಧಿಸಮ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಉಪಗುಪ್ತ ಬುದ್ಧಿಸ್ಟ್ ಮಾಂಕ್, ಅಂದರೆ ಬೌದ್ಧ ಸನ್ಯಾಸಿಯಾದ ಉಪಗುಪ್ತ ಎನ್ನುವಂಥವನ ಪ್ರಭಾವದಿಂದ ಅಶೋಕ ಏನು ಮಾಡ್ತಾನೆ, ನಂತರದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ಹೀಗೆ ಅಶೋಕನ್ ಎಂಪೈರ್ ಎಕ್ಸ್ಟೆಂಡೆಡ್ ಫ್ರಮ್ ಕಾಶ್ಮೀರ್ ಆ್ಯಂಡ್ ಅಫ್ಘಾನಿಸ್ತಾನ್ ರೀಜನ್ಸ್ ಇನ್ ದ ನಾರ್ತ್ ಟು ಕರ್ನಾಟಕ ಇನ್ ದ ಸೌತ್ ಆ್ಯಂಡ್ ಫ್ರಮ್ ಬೆಂಗಾಲ್ ಇನ್ ದ ಈಸ್ಟ್ ಇನ್ ಸಿಂಧ್ ಆ್ಯಂಡ್ ಬಲೂಚಿಸ್ತಾನ್ ಇನ್ ದ ವೆಸ್ಟ್. ಅಂದರೆ ಸಾಮ್ರಾಜ್ಯ ಉತ್ತರದಲ್ಲಿ ಕಾಶ್ಮೀರ ಮತ್ತು ಅಫ್ಘಾನಿಸ್ತಾನದ ಪ್ರದೇಶಗಳಿಂದ ದಕ್ಷಿಣದಲ್ಲಿ ಕರ್ನಾಟಕದವರೆಗೆ, ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಸಿಂಧು ಮತ್ತು ಬಲೂಚಿಸ್ತಾನದವರೆಗೆ ವಿಸ್ತರಿಸಲ್ಪಟ್ಟಿತು. ಹಾಗಿದ್ರೆ ಅಶೋಕನ ಕಾಲದ ಬಗ್ಗೆ ನಿಮಗೆ ತಿಳ್ಕೊಳ್ಕೋದು, ವಾಟ್ ಈಸ್ ದ ಇಂಪಾರ್ಟೆಂಟ್ ಸೋರ್ಸಸ್, ಅಂದರೆ ಅತ್ಯಂತ ಪ್ರಮುಖವಾದ ಮೂಲಾಧಾರಗಳು ಯಾವುದೇ ಅಂತ ತಿಳ್ಕೊಂಡಾಗ, ಎಡಿಕ್ಟ್ಸ್ ಆಫ್ ಅಶೋಕನ ಶಾಸನಗಳು ನಮಗೆ ಅವನ ಕಾಲದ ಬಗ್ಗೆ ಅಶೋಕನ ಕಾಲದ ಬಗ್ಗೆ ತಿಳಿಸುವಂಥ ಒಂದು ಪ್ರಮುಖವಾದಂತಹ ಮೂಲಾಧಾರವಾಗಿತ್ತು. ಹಾಗಿದೆ ಅಶೋಕನ ಶಾಸನಗಳು ಯಾವುದು? Let us now study the important question, edicts of Ashoka. Ashoka was the first to issue edicts in India. They have been found throughout the length and breadth of empire. The edicts help us to know about his ideals and outlook, besides throwing light on the religion, society and administration of the Mauryas. The language of the edict is, note this point students, very important, the language of the edict is Prakrit, Pali and Greek, and the script used in Brahmi and Kharosthi. Brahmi script, which was a ideal for a long time, was dispersed by James Princip in 1831. The edicts are classified into major rock edicts, minor rock edicts, pillar inscription and cave inscription. ಅಂದರೆ ಅಶೋಕನ ಶಾಸನಗಳಲ್ಲಿ ಮುಖ್ಯವಾಗಿ ಅಶೋಕನ ಶಾಸನಗಳ ಬಗ್ಗೆ ತಿಳ್ಕೊಂಡಾಗ ಅಲ್ಲಿ ಮುಖ್ಯವಾಗಿ ನೀವು ಕಲಿಬೇಕಾದ್ದು ದ ಲ್ಯಾಂಗ್ವೇಜ್ ಆಫ್ ದ ಎಡಿಕ್ಟ್ ಈಸ್ ಪ್ರಾಕೃತ್, ಪಾಳಿ ಆ್ಯಂಡ್ ಗ್ರೀಕ್. ಅಂದರೆ ಅಶೋಕನ ಶಾಸನಗಳು ಯಾವ್ಯಾವ ಭಾಷೆಯಲ್ಲಿದೆ ಅಂತ ನೋಡಿ, ದಿಸ್ ಪಾಯಿಂಟ್ ಸ್ಟೂಡೆಂಟ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 2 marks. ದ ಲ್ಯಾಂಗ್ವೇಜ್ ಆಫ್ ದ ಎಡಿಕ್ಟ್ ಈಸ್ ಪ್ರಾಕೃತ್, ಪಾಳಿ ಆ್ಯಂಡ್ ಗ್ರೀಕ್ ಆ್ಯಂಡ್ ಸ್ಕ್ರಿಪ್ಟ್ ಯೂಸ್ಡ್ ಇನ್ ಬ್ರಾಹ್ಮಿ ಆ್ಯಂಡ್ ಖರೋಷ್ಠಿ. ಅಂದರೆ ಪ್ರಾಕೃತ್, ಪಾಳಿ ಮತ್ತು ಗ್ರೀಕ್ ಭಾಷೆಯಲ್ಲಿ ಅವನ ಶಾಸನಗಳಿದ್ದು ಅದನ್ನು ಬರೆಯುವುದಕ್ಕೆ ಅವರು ಬಳಸಿದ
ಸ್ಕ್ರಿಪ್ಟ್ ಯಾವುದು ಅಂತ ಹೇಳಿದರೆ ಬ್ರಾಹ್ಮಿ ಮತ್ತು ಖರೋಷ್ಠಿಕ್ ಸ್ಕ್ರಿಪ್ಟನ್ನು ಇದನ್ನು ಬರೆಯೋದಕ್ಕೋಸ್ಕರ ಅವರು ಬಳಸಿದ್ದಾರೆ. ಹಾಗಿದ್ದರೆ ಅಶೋಕನ ಕರ್ನಾಟಕದಲ್ಲಿ ದೊರೆತಿರುವಂಥ ಶಾಸನಗಳು ಯಾವುದು? ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಕರ್ನಾಟಕದಲ್ಲಿ ದೊರೆತಿರುವಂಥ ಶಾಸನಗಳು ಯಾವುದು? ಎಡಿಕ್ಟ್ಸ್ ಇನ್ ಕರ್ನಾಟಕ. A number of Ashokan edicts have been discovered in Karnataka. They have been found at Maski in Raichur district. Very important. I repeat, Maski in Raichur district, Gavimata and Palkigonda in Koppala district. ಗವಿಮಠ ಆ್ಯಂಡ್ ಪಾಲ್ಕಿಗೊಂಡ ಇನ್ ಕೊಪ್ಪಳ ಡಿಸ್ಟ್ರಿಕ್ಟ್. ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ, ಕೊಪ್ಪಳದ ಗವಿಮಠ ಮತ್ತು ಪಾಲ್ಕಿಗೊಂಡ ಶಾಸನ. ನೆಕ್ಸ್ಟ್ ಥರ್ಡ್ ಒನ್, ಬ್ರಹ್ಮಗಿರಿ, ಸಿದ್ದಾಪುರ ಆ್ಯಂಡ್ ಜಟ್ಟಿಂಗ ರಾಮೇಶ್ವರ ಇನ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬ್ರಹ್ಮಗಿರಿ, ಸಿದ್ದಾಪುರ ಆ್ಯಂಡ್ ಜಟ್ಟಿಂಗ ರಾಮೇಶ್ವರ ಆ್ಯಂಡ್ ಬೆಳ್ಳಾರೆ ಡಿಸ್ಟ್ರಿಕ್ಟಲ್ಲಿ. ನಿಟ್ಟೂರ್ ಆ್ಯಂಡ್ ಉದಯಗೊಳಂ ಇನ್ ಬೆಳ್ಳಾರೆ ಡಿಸ್ಟ್ರಿಕ್ಟ್. ಐ ರಿಪೀಟ್, ನಿಟ್ಟೂರ್ ಆ್ಯಂಡ್ ಉದಯಗೊಳಂ ಇನ್ Bellary district. Sannati in Kalburgi district. Sannati in Kalburgi districts. The edicts refers to the king as Devanampriya or Priyadarshi, which created doubts among the historians regarding the king who issued them. Here the Maski edict, very important, note this point student. The Maski edict along with Calcutta edict refers to the king as Devanampriya Ashokas. This confirmed that Devanampriya and Priyadarshi Raja was none other than Ashoka himself. ಅಂದರೆ ಇಲ್ಲಿ ಅಶೋಕನನ್ನು ರಾಯಚೂರು ಜಿಲ್ಲೆಯ ಮಸ್ಕಿ, ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಾಲ್ಕಿಗೊಂಡ, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಸಿದ್ದಾಪುರ ಮತ್ತು ಜಟ್ಟಿಂಗ ರಾಮೇಶ್ವರ, ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಉದಯಗೊಳಂ, ಯಾದಗಿರಿ ಜಿಲ್ಲೆಯ ಸನ್ನತಿ. ಅಂದರೆ ಶಿಲಾಶಾಸನಗಳು ಅಶೋಕನನ್ನು ಏನಂತ ಉಲ್ಲೇಖಿಸಿದೆ ಅಂತ ಹೇಳಿದರೆ ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ ಎಂಬುದಾಗಿ ಉಲ್ಲೇಖಿಸಿದ್ರಿಂದ ಇತಿಹಾಸಗಾರರಲ್ಲಿ ಶಾಸನಗಳನ್ನು ಹೊರಡಿಸಿದ ರಾಜ ಯಾರು ಎಂಬುದರ ಕುರಿತಾಗಿ ಅನುಮಾನಗಳು, ದೇರ್ ಆರ್ ಡಿಫರೆಂಟ್ ಒಪಿನಿಯನ್ ಬಿಟ್ವೀನ್ ದ ಹಿಸ್ಟೋರಿಯನ್ಸ್. ಅಂದರೆ ಒಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯ ಅಥವಾ ಅನುಮಾನಗಳು ಮೂಡಿತು. ಅದರಲ್ಲಿ ಮಸ್ಕಿ ಶಾಸನ ಏನಂತ ಹೇಳ್ತಂತ ಹೇಳಿದರೆ ರಾಜನನ್ನು ದೇವನಾಂಪ್ರಿಯ ಅಶೋಕಸ ಎಂಬುದಾಗಿ ಉಲ್ಲೇಖಿಸಿದೆ. ವೆರಿ ಇಂಪಾರ್ಟೆಂಟ್. ಮಸ್ಕಿ ಶಾಸನ ಅಶೋಕನನ್ನು ದೇವನಾಂಪ್ರಿಯ ಪ್ರಿಯದರ್ಶಿ ಎಂಬುದಾಗಿ ಉಲ್ಲೇಖಿಸಿದೆ. ಹಾಗಾಗಿ ಈ ಪ್ರಿಯದರ್ಶಿ ಅಶೋಕನಲ್ಲದೆ ಬೇರಾರೂ ಅಲ್ಲ ಎಂಬುದಾಗಿ ಇತಿಹಾಸಕಾರರು ಒಂದು ದೃಢ ನಿರ್ಧಾರಕ್ಕೆ ಬಂದಿರ್ತಾರೆ. ಹೀಗಾಗಿ ಅಶೋಕನನ್ನು ಯಾವ ಶಾಸನ ದೇವನಾಂಪ್ರಿಯ ಎಂದು ಕರೀತದೆ? ಮಸ್ಕಿ ಶಾಸನ. ವೆರಿ ಇಂಪಾರ್ಟೆಂಟ್. ಐ ರಿಪೀಟ್, ಮಸ್ಕಿ ಶಾಸನ ರೆಫರ್ಸ್ ಟು ಹಿಮ್ ಆರ್ ಮೆನ್ಷನ್ ದ ಅಶೋಕ ದೇವನಾಂಪ್ರಿಯ ಪ್ರಿಯದರ್ಶಿ. Next, let us now study the next point, religion. Next point, religion. Ashoka's religion. ಅಶೋಕನ ಧರ್ಮಗಳು. ಅಂದರೆ ಅಶೋಕ ಧರ್ಮದ ಬಗ್ಗೆ ಯಾವ ರೀತಿಯ ಒಂದು ಕಾರ್ಯಕ್ರಮಗಳನ್ನೆಲ್ಲ ಕೈಗೊಂಡಿದ್ದಾನೆ ಅಥವಾ ಅಶೋಕ ಧರ್ಮದ ಬಗ್ಗೆ ಏನು ತನ್ನ ಅಭಿಪ್ರಾಯವನ್ನು ಧರ್ಮ ಅಥವಾ ಧಾರ್ಮಿಕತೆಯ ಬಗ್ಗೆ ಏನು ವಿಷಯಗಳು ತಿಳಿಸಿದ್ದಾನೆ ಎಂದು ತಿಳ್ಕೊಳ್ಳುವ. ಹಿಯರ್ ದ ರಿಲಿಜಿಯನ್. Ashoka made a great contribution to religion. According to him, the law of consisted of following virtues. ಅಂದರೆ ಅಶೋಕ ಒಂದು ಕಾನೂನಿನ ಬಗ್ಗೆ ಅಥವಾ ಧರ್ಮದ ಬಗ್ಗೆ ತನ್ನ ಅಭಿಪ್ರಾಯವನ್ನು ಯಾವ ರೀತಿಯಾಗಿ ಹೇಳಿಕೊಂಡಿದ್ದಾನೆ ಅಂತ ಹೇಳಿದರೆ, ಅಂದರೆ ಅವನ ಪ್ರಕಾರ ಧರ್ಮನಿಷ್ಠೆಯು ಕೆಲವೊಂದು ಗುಣಗಳನ್ನು ಹೊಂದಿರಬೇಕು ಅಥವಾ ಹೀಗೆ ಲಾಟ್ ಆಫ್ ಕಾಂಟ್ರಿಬ್ಯೂಷನ್ಸ್ ಟು ದ ರಿಲಿಜನ್, ಧರ್ಮಕ್ಕೆ ಶ್ರೇಷ್ಠವಾದ ಕೊಡುಗೆಯನ್ನೇ ಕೊಟ್ಟಿದ್ದಾನೆ ಅಂತ ಹೇಳಿದರೆ ಕೂಡ ತಪ್ಪಾಗಲ್ಲ. ಹಿಸ್ ರಿಲಿಜನ್ ಈಸ್ ಪ್ರೈಸ್ ವರ್ತ್ ಆರ್ ನೋಟ್ ವರ್ತ್ ಇನ್ ಹಿಸ್ಟ್ರಿ ಆಫ್ ಇಂಡಿಯಾ. ಅಂದರೆ ಭಾರತ ಇತಿಹಾಸದಲ್ಲೇ ಅಶೋಕನ ಒಂದು ಧರ್ಮ ಒಂದು ಕೇವಲ ಭಾರತಕ್ಕೆ ಮಾತ್ರವಲ್ಲದೆ ಜಗತ್ತಿನ ಇತರ ಕಡೆಗೂ ಕೂಡ ಅಶೋಕನು ಹೊರಡಿಸಿದಂತಹ ಧರ್ಮ ಏನಾಯಿತು, ಇತರೆಡೆಗೂ ಕೂಡ ಉತ್ತಮವಾದ ಧಾರ್ಮಿಕತೆಯನ್ನು ಒದಗಿಸಿಕೊಟ್ಟಿತು. ಅಂದರೆ ಅಶೋಕನ ಧರ್ಮ. ಹಾಗಿದ್ದರೆ ಅಶೋಕನ ಧರ್ಮದಲ್ಲಿರುವಂಥ ಒಂದು ಪ್ರಮುಖ ಅಂಶಗಳು ಯಾವುದು, ಅವನು ಏನೆಲ್ಲ ಹೇಳಿದ್ದಾನೆ ಅಂತ ಎಂಬುದಾಗಿ ನೋಡಿಕೊಳ್ಳುವ. the important features like the religion of Ashoka: parents must be obeyed and teachers must be respected. I repeat, parents must be obeyed and teachers must be respected. ಅಂದರೆ ತಂದೆ ತಾಯಿಗಳಿಗೆ
ವಿಧೇಯರಾಗಿರಬೇಕು ಮತ್ತು ಗುರುಗಳಿಗೆ ಗೌರವ ತೋರಬೇಕು. ಅಂದರೆ ಒಬ್ಬ ವಿದ್ಯಾರ್ಥಿಯು ತನ್ನ ಶೈಕ್ಷಣಿಕ ಹಂತದಲ್ಲಿ ಕಲಿಬೇಕಾದ ಪ್ರಥಮವಾದಂತಹ ಶಿಕ್ಷಣ ಅಂತ ಹೇಳಿದ್ರೆ ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು. ಅದು ನೈತಿಕ ಮೌಲ್ಯ. ಅಂದರೆ ಅವನು ಈ ಒಂದು ಶಿಕ್ಷಣದ ಬಗ್ಗೆ ಏನು ಹೇಳಿಲ್ಲ, ಬಟ್ ಧರ್ಮದ ಬಗ್ಗೆ ಹೇಳುವಾಗ ಶೈಕ್ಷಣಿಕ ಹಂತಕ್ಕಿಂತಲೂ ನೈತಿಕ ಮೌಲ್ಯ, ಅಂದರೆ ಶೈಕ್ಷಣಿಕ ಹಂತದಲ್ಲಿ ನೈತಿಕ ಮೌಲ್ಯ ಏನಿದೆಯೋ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಎಂಬುದಾಗಿ ಅಶೋಕ ಹೇಳಿದ್ದಾರೆ. ಅಂದರೆ ಮೊದಲನೇದಾಗಿ ಏನೋ ಯಾವ ರೀತಿಯಾಗಿ ನಾವು ಇರಬೇಕು ಅಂತ ಹೇಳಿದರೆ, ಪೇರೆಂಟ್ಸ್ ಮಸ್ಟ್ ಬಿ ಒಬೇಡ್ ಆ್ಯಂಡ್ ಟೀಚರ್ಸ್ ಮಸ್ಟ್ ಬಿ ರೆಸ್ಪೆಕ್ಟೆಡ್. ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು ಮತ್ತು ಗುರುಗಳಿಗೆ ಗೌರವ ತೋರಬೇಕು. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ಎವ್ರಿ ಒನ್ ಶುಡ್ ಸ್ಪೀಕ್ ದ ಟ್ರೂತ್. ಐ ರಿಪೀಟ್, ಎವ್ರಿ ಒನ್ ಶುಡ್ ಸ್ಪೀಕ್ ದ ಟ್ರುತ್. ಪ್ರತಿಯೊಬ್ಬರೂ ಸತ್ಯವನ್ನೇ ನುಡಿಬೇಕಂದ್ರೆ ಬೌದ್ಧ ಧರ್ಮದ ಒಂದು ಏನು 4 ನೋಬಲ್ ಟ್ರುತ್ಸ್ ಆ್ಯಂಡ್ 4 ಬೇಸಿಕ್ ಟ್ರುತ್ಸ್, ಇವುಗಳೆಲ್ಲ ಅಂದರೆ ಮೂಲ ತತ್ವಗಳು ಅಥವಾ ಆರ್ಯ ಸತ್ಯಗಳು ಬೌದ್ಧ ಧರ್ಮದಲ್ಲಿ ಹೇಳಲಾಗಿದೆ. ಅದರಲ್ಲಿ ಇದು ಕೂಡ ಒಂದಾಗಿರ್ತದೆ. ಯಾವುದು? ಎವ್ರಿ ಒನ್ ಶುಡ್ ಸ್ಪೀಕ್ ದ ಟ್ರುತ್. ಅಂದರೆ ಸತ್ಯವನ್ನೇ ನುಡಿಬೇಕು. ಪ್ರತಿಯೊಬ್ಬನು ತನ್ನ ಜೀವನದ ಹಂತದಲ್ಲೂ ಸತ್ಯವನ್ನೇ ನುಡಿಯಬೇಕು. ಸತ್ಯಮೇವ ಜಯತೆ ಎನ್ನುವ ರೀತಿಯಲ್ಲಿ ಸತ್ಯವನ್ನೇ ನುಡಿಯಬೇಕು. ಆ್ಯಂಡ್ ದ ಥರ್ಡ್ ಪಾಯಿಂಟ್, ಸರ್ವೆಂಟ್ಸ್, ಯಂಗ್ಸ್ಟರ್ಸ್ ಆ್ಯಂಡ್ ಡಿಪೆಂಡೆಂಟ್ಸ್ ಮಸ್ಟ್ ಬಿ ಟ್ರೀಟೆಡ್ ವಿತ್ ಲವ್. ಸರ್ವೆಂಟ್ಸ್, ಯಂಗ್ಸ್ಟರ್ಸ್ ಆ್ಯಂಡ್ ಡಿಪೆಂಡೆಂಟ್ಸ್ ಮಸ್ಟ್ ಬಿ ಟ್ರೀಟೆಡ್ ವಿತ್ ಲವ್. ಅಂದರೆ ಸೇವಕರು, ಕಿರಿಯರು ಮತ್ತು ಅವಲಂಬಿತರು, ಅಂದರೆ ನಮ್ಮನ್ನು ಯಾರು ಅವಲಂಬಿಸಿರ್ತಾರೋ ಅವರನ್ನು ಪ್ರೀತಿಯಿಂದ ಕಾಣಬೇಕು. ಇದು ಬೌದ್ಧ ಧರ್ಮದಲ್ಲಿ ಹೇಳಲಾಗದ ಒಂದು ಪ್ರಮುಖ ಅಂಶ. ಅದನ್ನೇ ಅಶೋಕ ತನ್ನ ಜೀವನ ವೆನ್ ಹಿ ವಾಸ್ ಎಂಬ್ರಾಸ್ಡ್ ದ ಬುದ್ಧಿಸಮ್, ಅಂದರೆ ಯಾವಾಗ ಅವನು ಸ್ಟೂಡೆಂಟ್ಸ್ ಗಮನಿಸಿ, ಇಲ್ಲಿ ನಾನು ಹೇಳ್ತಾ ಇದ್ದೇನೆ, ಅಶೋಕ ಎಂಬ್ರಾಸ್ಡ್ ಬುದ್ಧಿಸಮ್ ಅಂದರೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದೆ ಎಂದು ಹೇಳ್ತೇನೆ. ಆದರೆ ಅವನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ದು ಅಂತ ಹೇಳಿದರೆ ಅವನು ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆದದ್ದಲ್ಲ. ಓನ್ಲಿ ದ ನೋಬಲ್ ಪ್ರಿನ್ಸಿಪಲ್ಸ್ ಆಫ್ ದ ಬುದ್ಧಿಸಮ್ ಅವನು ಏನು ಅಡಾಪ್ಟ್ ಮಾಡಿಕೊಂಡಿದ್ದ ಅಂತ ಹೇಳಿದ್ರೆ, ಈ ಅಡಾಪ್ಟೆಡ್ ಓನ್ಲಿ ನೋಬಲ್ ಪ್ರಿನ್ಸಿಪಲ್ಸ್ ಆಫ್ ದ ಬುದ್ಧಿಸಮ್. ಅಂದರೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಅಂತ ಹೇಳಿದರೆ ಅವನು ಕನ್ವರ್ಟ್ ಆದದ್ದಲ್ಲ ಬೌದ್ಧ ಧರ್ಮಕ್ಕೆ. ಕೇವಲ ಬೌದ್ಧ ಧರ್ಮದಲ್ಲಿದ್ದಂಥ ಪ್ರಮುಖ ತತ್ವಗಳೇನಿದೆ, ಬುದ್ಧನು ಬೋಧಿಸಿದಂಥ ಸತ್ಯ, ಅಹಿಂಸೆ, ಪ್ರಪಂಚ ದುಃಖದಿಂದ ಕೂಡಿದೆ, ಇದೆಲ್ಲ ಏನಿದೆಯೋ ಬೌದ್ಧ ಪ್ರಮುಖ ತತ್ವಗಳೇನಿದೆಯೋ ಅದನ್ನು ಸ್ವೀಕರಿಸ್ತಾನೆ ಮತ್ತು ಅದನ್ನು ಜನತೆಗೆ ಬೋಧಿಸ್ತಾನೆ. ಹಾಗಂತ ಅವನು ಖಂಡಿತವಾಗಲೂ ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆದವನಲ್ಲ. ಅವನು ಒರಿಜಿನಲಿ ಅವನೇನಾಗಿ ಉಳಿತಾನೆ, ಅವನು ಹಿಂದುವಾಗಿಯೇ ಉಳಿತಾನೆ. ಯಾಕಂತ ಹೇಳಿದರೆ ಅವನು ಯಾಕೆ ಕನ್ವರ್ಟ್ ಆಗಲಿಲ್ಲ ಎನ್ನುವುದಕ್ಕೊಂದು ಉದಾಹರಣೆ ಅಂತ ಹೇಳಿದರೆ, ಬೌದ್ಧ ಧರ್ಮದಲ್ಲಿ ಏನು ಹೇಳುವುದಿಲ್ಲ ಅಂತ ಹೇಳಿದರೆ ದೇವರ ಅಸ್ತಿತ್ವದ ಬಗ್ಗೆ ಬುದ್ಧ ಅಂದರೆ ಬುದ್ಧ ವಾಸ್ ನಾಟ್ ರೆಫರ್ ಟು ಗಾಡ್. ಅಂದರೆ ಬುದ್ಧ ದೇವರ ಅಸ್ತಿತ್ವದ ಬಗ್ಗೆ ಎಲ್ಲೂ ಹೇಳ್ಕೊಳ್ಳಿಲ್ಲ. ಆದರೆ ಅಶೋಕ ಹಾಗಲ್ಲ. ಅಂದರೆ ಅಶೋಕನಿಗೆ ಏನಂತ ಹೇಳಿದರೆ ಅವನು ದೇವರನ್ನು ನಂಬ್ತಾನೆ, ದೇವರ ಅಸ್ತಿತ್ವದ ಬಗ್ಗೆ ಅವನಿಗೆ ನಂಬಿಕೆ ಇದೆ. ಹಾಗಾಗಿ ಅವನು ಸಂಪೂರ್ಣವಾಗಿ ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆದಲ್ಲ, ಓನ್ಲಿ ಎಂಬ್ರಾಸ್ಡ್ ನೋಬಲ್ ಪ್ರಿನ್ಸಿಪಲ್ಸ್ ಆಫ್ ದ ಬುದ್ಧಿಸಮ್, ಓನ್ಲಿ ಅಡಾಪ್ಟೆಡ್ ನೋಬಲ್ ಪ್ರಿನ್ಸಿಪಲ್ಸ್ ಆಫ್ ದ ಬುದ್ಧಿಸಮ್. ಬೌದ್ಧ ಧರ್ಮದ ಪ್ರಮುಖ ತತ್ವಗಳನ್ನು ಮಾತ್ರ ಅವನು ಅಡಾಪ್ಟ್ ಮಾಡಿಕೊಂಡದ್ದು. ಹಾಗಾಗಿ ನೋಡಿ ಅವನು ಏನು ಹೇಳ್ತಾನೆ, ಸರ್ವೆಂಟ್ಸ್, ಯಂಗ್ಸ್ಟರ್ಸ್ ಆ್ಯಂಡ್ ಡಿಪೆಂಡೆಂಟ್ಸ್ ಮಸ್ಟ್ ಬಿ ಟ್ರೀಟೆಡ್ ವಿತ್ ಲವ್. ಸೇವಕರು ಅಂದರೆ ನಮ್ಮ ಮನೆ ಆಳುಗಳಿರ್ಬೋದು ಅಥವಾ ನಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥ ಸೇವಕರಾಗಿರ್ಬೋದು, ಅವರಿಗೂ ಒಂದು ಮನುಷ್ಯತ್ವ ಇದೆ, ಅವರಿಗೂ ಒಂದು ವ್ಯಕ್ತಿತ್ವ ಇದೆ. ಅಂದರೆ ಅವನು ಸೇವಕನಾಗಲಿ, ಆಳುವವನೇ ಆಗಲಿ, ಆಳುವ ವರ್ಗದವನೇ ಆಗಲಿ, ಆಳಿಸ್ಕೊಳ್ಳುವವನಾಗಲಿ, ಅವನು ಅಂದರೆ ಮನುಷ್ಯನ ರೀತಿಯಲ್ಲಿ ಇರಬೇಕು, ಅಥವಾ ಒಂದು ರೀತಿಯಲ್ಲಿ ಅಲ್ಲಿ ಸುಪೀರಿಯಾರಿಟಿ ಆರ್ ಇನ್ಫೀರಿಯಾರಿಟಿ ಅಲ್ಲಿ ಇರಬಾರ್ದು. ಸೇವಕರು ಎನ್ನುವಂಥ ಕೀಳರಿಮೆ, ಯಂಗ್ಸ್ಟರ್ಸ್ ತನಗಿಂತ ಕಿರಿಯರು ಅಂದರೆ ತಾವು ಹೇಳಿದಾಗ ಕೇಳಬೇಕು, ಅಥವಾ ಡಿಪೆಂಡೆಂಟ್ಸ್ ಅಂದರೆ ಅವಲಂಬಿತರು, ಇನ್ನೊಬ್ಬರನ್ನು ಅವಲಂಬಿಸಿ ಅವರು ನಮ್ಮ ಮೇಲೆ ಅವಲಂಬಿತರಾಗಿದ್ದಾರೆ ಎನ್ನುವ ಕಾರಣಕ್ಕೆ ಅವರನ್ನು ಕೀಳಾಗಿ ಕಾಣಬಾರ್ದು. ಸರ್ವೆಂಟ್ಸ್, ಯಂಗ್ಸ್ಟರ್ಸ್ ಆ್ಯಂಡ್ ಡಿಪೆಂಡೆಂಟ್ಸ್ ಮಸ್ಟ್ ಬಿ ಟ್ರೀಟೆಡ್ ವಿತ್ ಲವ್. ಅವರೆಲ್ಲರನ್ನು ಪ್ರೀತಿಯಿಂದಲೇ ಕಾಣಬೇಕೆಂಬುದು ಅಶೋಕನ ಒಂದು ಧರ್ಮದ ಪ್ರಮುಖ ಅಂಶವಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ನೋ ಇಂಜುರಿ ಶುಡ್ ಬಿ ಕಾಸ್ಡ್ ಟು ಮೆನ್ ಆ್ಯಂಡ್ ಎನಿಮಲ್ಸ್. ನೋ ಇಂಜುರಿ ಶುಡ್ ಬಿ ಕಾಸ್ಡ್ ಟು ಮೆನ್ ಆ್ಯಂಡ್ ಎನಿಮಲ್ಸ್ ಅಂದರೆ ಮಾನವರು ಮತ್ತು ಪ್ರಾಣಿಗಳಿಗೆ ಹಿಂಸೆ ನೀಡಬಾರ್ದು. ಕೇವಲ ಮಾನವರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೂ ಕೂಡ ನೋ ಇಂಜುರಿ ಶುಡ್ ಬಿ ಕಾಸ್ಡ್ ಟು ಮೆನ್ ಆ್ಯಂಡ್ ಎನಿಮಲ್ಸ್. ಮಾನವರಿಗಾಗಲಿ ಪ್ರಾಣಿಗಳಿಗಾಗಲಿ ಹಿಂಸಿಸುವ ಹಕ್ಕು ನಮಗಿಲ್ಲ.
ಅಂದರೆ ಒಬ್ಬ ವ್ಯಕ್ತಿಯನ್ನಾಗಲಿ ಅಥವಾ ಒಬ್ಬ ವ್ಯಕ್ತಿ ಇನ್ನೊಂದು ಪ್ರಾಣಿಯನ್ನಾಗಲಿ ಹಿಂಸಿಸುವ ಹಕ್ಕು ನಮಗಿಲ್ಲ. ಅಂದರೆ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದಂಥ ಬದುಕು ಎಂಬುದಿದೆ. ಆ ಬದುಕನ್ನು ಹಿಂಸಿಸುವ ಹಕ್ಕು ಯಾರಿಗೂ ಇಲ್ಲ ಅಥವಾ ಹಿಂಸಿಸಬಾರ್ದು. ನೋ ಇಂಜುರಿ ಶುಡ್ ಬಿ ಕಾಸ್ ಟು ಮೆನ್ ಆ್ಯಂಡ್ ಎನಿಮಲ್ಸ್. ಯಾವುದೇ ವ್ಯಕ್ತಿಯಾಗಿರಲಿ ಪ್ರಾಣಿಗಳಾಗಲಿ ಅವರಿಗೆ ಹಿಂಸೆಯನ್ನು ನೀಡಬಾರ್ದು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ಒನ್ ಮಸ್ಟ್ ಸಪ್ರೆಸ್ ಆ್ಯಂಗರ್, ಕ್ರುಯಾಲಿಟಿ ಆ್ಯಂಡ್ ಎಕ್ಸ್ಟ್ರವೇಜೆನ್ಸ್. ಅಂದರೆ ಅವನು ಏನು ಹೇಳ್ತಾ ಅಂತಂದರೆ, ಒನ್ ಮಸ್ಟ್ ಸಪ್ರೆಸ್ ಆ್ಯಂಗರ್, ಕ್ರುಯಾಲಿಟಿ ಅಂದರೆ ನಮ್ಮ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ ಅಂದರೆ ಇವುಗಳನ್ನೆಲ್ಲ ಏನು ಮಾಡಬೇಕು, ನಾವು ಎಬಾಲಿಷ್ ಮಾಡಬೇಕು. ಅಂದರೆ ಎಬಾಲಿಷ್ ಅಂದರೆ ನಿಗ್ರಹಿಸಬೇಕು, ಸಪ್ರೆಸ್ ಮಾಡಬೇಕು, ಹತ್ತಿಕ್ಕಬೇಕು. ಎಬಾಲಿಷ್ ಅಂದರೆ ರದ್ದುಪಡಿಸು ಅಂತ ಹೇಳಿ, ಬಟ್ ಸಪ್ರೆಸ್ ಮಾಡಬೇಕು. ಒನ್ ಮಸ್ಟ್ ಸಪ್ರೆಸ್ ಆ್ಯಂಗರ್, ಕ್ರುಯಾಲಿಟಿ ಅಂದರೆ ಪ್ರತಿಯೊಬ್ಬನೂ ತನ್ನ ಕೋಪ, ಕ್ರೌರ್ಯ ಮತ್ತು ದುಂದುವೆಚ್ಚಗಳು, ಎಕ್ಸ್ಟ್ರಾವೇಜೆನ್ಸ್ ಅಂದರೆ ಒಂದು ದುಂದುವೆಚ್ಚ ಅಂದರೆ ಅನಗತ್ಯ ಒಂದು ಖರ್ಚು ಮಾಡ್ತೀವಲ್ಲ ಅವುಗಳನ್ನು ಕೂಡ ತಡೆ ಹಿಡಿಬೇಕು ಅಥವಾ ಅವುಗಳನ್ನು ಏನು ಮಾಡಬೇಕು, ನಿಗ್ರಹಿಸಬೇಕು ಎಂಬುದು ಅಶೋಕನ ಒಂದು ಅಶೋಕನ ಧರ್ಮದ ಮೂಲ ತತ್ವಗಳಾಗಿತ್ತು. ಅಂದರೆ ಧಾರ್ಮಿಕತೆಗೆ ಅಶೋಕ ತನ್ನದೇ ಆದಂತಹ ಕೊಡುಗೆಗಳನ್ನು ನೀಡಿದರು. ಅಷ್ಟು ಮಾತ್ರವಲ್ಲದೆ ಬಟ್ ಇನ್ ಲೇಟರ್ ಅಶೋಕ ಅಡಾಪ್ಟೆಡ್ ಮೆನಿ ಆಫ್ ದ ಮೆಷರ್ಸ್ ಫಾರ್ ದ ಸ್ಪ್ರೆಡ್ ಆಫ್ ದ ಬುದ್ಧಿಸಮ್. ಅಂದರೆ ಕೇವಲ ಎಷ್ಟು ಮಾತ್ರವಲ್ಲದೆ ಅಶೋಕ ಬೌದ್ಧ ಧರ್ಮ ಹರಡುವುದಕ್ಕೋಸ್ಕರ ತನ್ನ ಧಾರ್ಮಿಕತೆಯಲ್ಲಿ ಬೌದ್ಧ ಧರ್ಮದ ಪ್ರಚಾರಕ್ಕೋಸ್ಕರ ಅವನು ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಕೈಗೊಂಡಿದ್ದಾನೆ. ಅಂದರೆ ಫಾರ್ ಎಕ್ಸಾಂಪಲ್ ಹಿ ವಿಸಿಟೆಡ್ ಇಂಪಾರ್ಟೆಂಟ್ ಹೋಲಿ ಪ್ಲೇಸ್ ಆಫ್ ದ ಬುದ್ಧಿಸ್ಟ್ ಅಂದರೆ ಬೌದ್ಧ ಧರ್ಮದ ಒಂದು ಪ್ರಮುಖ ಸ್ಥಳಗಳೇನಿದೆಯೋ ಅದಕ್ಕೆ ಭೇಟಿ ನೀಡ್ತಾನೆ. ಆ್ಯಂಡ್ ಹಿ ಬಿಲ್ಟ್ ಎ ಲಾರ್ಜ್ ನಂಬರ್ ಆಫ್ ಮೊನಾಸ್ಟ್ರೀಸ್ ಆಲ್ ಓವರ್ ದ ಎಂಪೈರ್ ಆ್ಯಂಡ್ ಹಿ ಸ್ಪ್ರೆಡ್ ಡಾಕ್ಟ್ರಿನ್ಸ್ ಆಫ್ ಬುದ್ಧ ಬೈ ಎನ್ಗ್ರೇವಿಂಗ್ ದೆಮ್ ಆನ್ ರಾಕ್ಸ್. And he appointed officers called Dharma Mahamatras, Yuktas and Rajukas, and he organized the third Buddhist council at Pataliputra. And Ashoka sent missionaries to preach Buddhism to Afghanistan, Burma, Sri Lanka, and he undertook many welfare activities there. He dug wells, built rest houses, planted fruit bearing trees along roadsides. ದಟ್ಸ್ ಆಲ್. ಅಂದರೆ ಟೋಟಲಿ ಅಶೋಕ ಏನು ಮಾಡ್ತಾನೆ, ತನ್ನ ಧರ್ಮವನ್ನು ಹರಡೋದಕ್ಕೋಸ್ಕರ ಅಥವಾ ಬೌದ್ಧ ಧರ್ಮ ಸ್ವೀಕರಿಸಿದ ಮೇಲೆ ಧರ್ಮಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾನೆ ಮತ್ತು ತನ್ನ ಬೌದ್ಧ ಧರ್ಮವನ್ನು ಹರಡೋದಕ್ಕೋಸ್ಕರ ತನ್ನ ಆಳ್ವಿಕೆಗಳಿಗೆ ಅಂಡರ್ಟುಕ್ ವೇರಿಯಸ್ ಮೆಜರ್ಸ್ ಟು ಸ್ಪ್ರೆಡ್ ಆಫ್ ದ ಬುದ್ಧಿಸಮ್. ಅಂದರೆ ತನ್ನ ಬೌದ್ಧ ಧರ್ಮ ಹರಡೋದಕ್ಕೋಸ್ಕರ ಹಿ ಟುಕ್ ಮೆಜರ್ಸ್ ಅಡಾಪ್ಟೆಡ್ ವೇರಿಯಸ್ ಮೆಜರ್ಸ್ ಫಾರ್ ಸ್ಪ್ರೆಡ್ ಆಫ್ ದ ಬುದ್ಧಿಸಮ್. ಬೌದ್ಧ ಧರ್ಮ ಹರಡೋದಕ್ಕೋಸ್ಕರ ಹಲವಾರು ಕಾಯ್ದೆ ತನ್ನ ಆಳ್ವಿಕೆ ಕಾಲದಲ್ಲಿ ಕೆಲವೊಂದು ಕಾನೂನುಗಳನ್ನೇ ಮಾಡ್ತಾನೆ. ಹೀಗಾಗಿ ಅಶೋಕ ಈ ಒಂದು ದೃಷ್ಟಿಯಿಂದ ಅಶೋಕ ಏನೆಂದು ಕರೆಸಲ್ಪಟ್ಟಿದ್ದಾನೆ, ಅಶೋಕ ದ ಗ್ರೇಟ್ ಅಂದರೆ ಅಶೋಕ ಮಹಾಶಯ ಎಂಬುದಾಗಿ ಕರೆಸಲ್ಪಟ್ಟಿದ್ದಾನೆ. ಅಂದರೆ ಪ್ರಾರಂಭದಲ್ಲಿ ಈ ಬೌದ್ಧ ಧರ್ಮ ಏನು ಹೇಳ್ತಾ ಅಂತ ಹೇಳಿದ್ರೆ, ಅವನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೇಲೆ ಅವನು ಧರ್ಮಾಭಿಮಾನಿಯಾದ ಎಂಬುದರ ಬಗ್ಗೆ ಹೇಳ್ತದೆ. ಅಂದರೆ ಬೌದ್ಧ ಧರ್ಮ ಅಥವಾ ಬೌದ್ಧ ಸನ್ಯಾಸಿಗಳು ಹೇಳೋ ಅಥವಾ ಬೌದ್ಧ ಗ್ರಂಥಗಳು ಹೇಳೋ ಪ್ರಕಾರ ಅವನು ಪ್ರಾರಂಭದಲ್ಲಿ ಕ್ರೂರಿಯಾಗಿದ್ದ, ರಾಜನಾಗಿದ್ದಾಗ ಕ್ರೂರಿಯಾಗಿದ್ದ, ತನ್ನ 100 ಮಂದಿ ಸಹೋದರನ್ನು ಕೊಂದು ಅವನು ಅಧಿಕಾರಕ್ಕೆ ಬಂದುದು ಎಂಬ ಪ್ರತೀತಿ ಬೌದ್ಧ ಗ್ರಂಥಗಳು ಹೇಳ್ತದೆ. ಬೌದ್ಧ ಧರ್ಮ ಸ್ವೀಕರಿಸಿದ ಮೇಲೆ ಅಂದರೆ ಅಲ್ಲಿ ಅವರದೇ ಆದ ಬೌದ್ಧ ಧರ್ಮೀಯರದ್ದು ಅವರದೇ ಆದಂಥ ಒಂದು ಏನು ತಮ್ಮ ಧರ್ಮವನ್ನು ಹೈಲೈಟ್ ಮಾಡುವಂತಹ ಒಂದು ಉದ್ದೇಶ ಕೂಡ ಇರ್ಬೋದು, ಹೈಲೈಟ್ ಮಾಡುವಂಥ ಅಥವಾ ಒಂದು ಏನು ಬೌದ್ಧ ಧರ್ಮ ಇನ್ನಷ್ಟು ಪ್ರಚಾರ ಮಾಡೋ ಉದ್ದೇಶಕ್ಕೋಸ್ಕರ ಇರ್ತದೆ. ಎನಿವೇ ಅಶೋಕ ಎಂಬ್ರಾಸ್ಡ್ ದ ಬುದ್ಧಿಸಮ್. ಈಗಾಗಲೇ ಹೇಳಿದೆ ನಿಮಗೆ, ಎಂಬ್ರಾಸ್ಡ್ ಅಂತ ಹೇಳಿದರೆ ಸಂಪೂರ್ಣವಾಗಿ ಕನ್ವರ್ಟ್ ಆದದಲ್ಲ, ಓನ್ಲಿ ಅಡಾಪ್ಟೆಡ್ ನೋಬಲ್ ಪ್ರಿನ್ಸಿಪಲ್ಸ್ ಆಫ್ ದ ಬುದ್ಧಿಸಮ್ ಹಿಯರ್ ದ. Okay students, remaining part of this lesson we will continue next session. Okay, thank you.